ಖ್ಯಾತ ಸಾಹಿತಿ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಮಂದ್ರಾ ಕಾದಂಬರಿಗೆ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಒಲಿದು ಬಂದಿದೆ. ಇಂದು ನವದೆಹಲಿಯಲ್ಲಿ ಭೈರಪ್ಪನವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತೆ. ಜ್ಞಾನಪೀಠಕ್ಕಿಂತಲೂ ಉನ್ನತವಾದ ಪುರಸ್ಕಾರಕ್ಕೆ ಪಾತ್ರರಾದ ಭೈರಪ್ಪನವರಿಗೆ ಆಟೋ ರಿಕ್ಷಾ ಚಾಲಕರಿಂದ ಹಿಡಿದು ವಿಜ್ಞಾನಿಗಳವರೆಗೂ ಅಭಿಮಾನಿಗಳಿದ್ದಾರೆ. ಭೈರಪ್ಪನವರ ಬದುಕನ್ನು ನಾವು ಒಮ್ಮೆ ನೋಡಿ ಬರೋಣ. ಸಂತೇಶಿವರ ಲಿಂಗಯ್ಯ ಭೈರಪ್ಪ ಕನ್ನಡದ ಜನಪ್ರಿಯ ಕಾದಂಬರಿಕಾರ ಎಂದಷ್ಟೇ ಹೇಳಿದರೆ ಕಡಿಮೆಯಾದೀತು. ಕನ್ನಡ ಓದುಗರನ್ನ ಮತ್ತೆ ಮತ್ತೆ ಪುಸ್ತಕ ಹಿಡಿಯುವಂತೆ ಪ್ರೇರೇಪಿಸಿದ ಶಕ್ತಿ ಎಸ್.ಎಲ್. ಭೈರಪ್ಪ. 1961ರಂದು ಪ್ರಕಟವಾದ ಧರ್ಮಶ್ರೀ ಕಾದಂಬರಿಯಿಂದ ಹಿಡಿದು ಇತ್ತೀಚಿನ ಕವಲುವರೆಗೆ ಎಲ್ಲಾ 23 ಕಾದಂಬರಿಗಳು ಮರುಮುದ್ರಣ ಕಂಡಿರೋದೇ ಇದಕ್ಕೆ ಸಾಕ್ಷಿ. ಅವರ ಪ್ರತಿ ಬರಹಕ್ಕೂ ತನ್ನದೇ ಆದ ಶಕ್ತಿ ಇದೆ. ವರುಷಗಳಾದರೂ ಪರವಾಗಿಲ್ಲ, ಒಂದು ಕೃತಿ ಚಿಗುರೊಡೆಯೋ ಮುನ್ನ ಸಂಬಂಧಪಟ್ಟಿದ್ದೆಲ್ಲವನ್ನೂ ಪರೀಕ್ಷಿಸಬೇಕು ಅನ್ನೋದು ಭೈರಪ್ಪನವರ ಅಭಿಮತ. ಹಾಗಾಗಿ ಕೋಶಗಳನ್ನು ಓದಿ, ದೇಶಗಳನ್ನು ಸುತ್ತಿ ಅನುಭವದ ಮೂಸೆಯಲ್ಲಿ ಭೈರಪ್ಪ ಪೆನ್ನು ಹಿಡಿಯುತ್ತಾರೆ. ಹೌದು, ಭೈರಪ್ಪನವರಷ್ಟು ವ್ಯಾಪಕವಾಗಿ ಲೋಕ ಸಂಚಾರ ಕೈಗೊಂಡ ಮತ್ತೊಬ್ಬ ಲೇಖಕ ಕನ್ನಡದಲ್ಲಿ ಇಲ್ಲ. ವಾರಾನ್ನದ ಬದುಕು, ಅಲೆಮಾರಿ ಜೀವನ. ಹೌದು, ಇವತ್ತು ಭೈರಪ್ಪ ಬಹುದೊಡ್ಡ ಲೇಖಕರು. ಅವರ ಪಾಲಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಕರೆದು ಆತಿಥ್ಯ ನೀಡುವವರಿಗೆ ಕೊರತೆಯೇನೂ ಇಲ್ಲ. ಆದರೆ ಕಾಲೇಜು ದಿನಗಳಲ್ಲಿ ಭೈರಪ್ಪ ತುತ್ತು ಅನ್ನಕ್ಕಾಗಿ ಪರದಾಡಿದ್ರು. ವಾರಾನ್ನವನ್ನ ನೆಚ್ಚಿಕೊಂಡು ಶಿಕ್ಷಣ ಮುಗಿಸಿದ್ರು. ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಪಡೆಯುತ್ತಿದ್ದ ಹಣದಲ್ಲೇ ಶಿಕ್ಷಣವನ್ನ ಮುಂದುವರೆಸಿದ್ರು. ಹುಟ್ಟೂರು ಹಾಸನದ ಚನ್ನರಾಯಪಟ್ಟಣದ ಸಂತೇಶಿವರದಿಂದ ಮೈಸೂರು, ಮುಂಬೈ, ಹುಬ್ಬಳ್ಳಿ, ಗುಜರಾತ್, ದಿಲ್ಲಿ ಹೀಗೆ ಬದುಕು ಮಗ್ಗಲು ಬದಲಿಸಿದಂತೆ ಭೈರಪ್ಪನವರು ಕೂಡ ಊರೂರು ಬದಲಿಸುತ್ತಾ ಹೋದರು. ಒಂದರ್ಥದಲ್ಲಿ ಜೀವನ ಪಯಣದಲ್ಲಿ ಭೈರಪ್ಪನವರದು ಅಲೆಮಾರಿ ಬದುಕು. ಆ ಅಲೆಮಾರಿ ಬದುಕೆ ಅವರ ಜೀವನಾನುಭವದ ಬಹುದೊಡ್ಡ ಸಂಪತ್ತು. ವಿಮರ್ಶಕರು ಟೀಕಿಸುತ್ತಾರೆ, ಭೈರಪ್ಪನವರು ಬರೆಯುತ್ತಾರೆ. ಭೈರಪ್ಪನವರ ಜನಪ್ರಿಯತೆಯನ್ನ ನೆನೆಯುವಾಗಲೆಲ್ಲ ಅವರ ವಿಮರ್ಶಕರನ್ನ ಮರೆಯಲು ಸಾಧ್ಯವೇ ಇಲ್ಲ. ವಿಮರ್ಶಕ ಪ್ರಭುಗಳು ಎಷ್ಟೇ ಕಷ್ಟಪಟ್ಟು ಭೈರಪ್ಪನವರ ಕಾವ್ಯಲತೆಯ ರೆಂಬೆ ಕೊಂಬೆಗಳನ್ನು ಕತ್ತರಿಸಲು ಪ್ರಯತ್ನಿಸಿದರೂ ಅದೆಲ್ಲವನ್ನೂ ಮೀರಿ ತಮ್ಮ ಛಾಪು ಮೂಡಿಸಿದವರು ಈ ಮಹಾನ್ ಕಾದಂಬರಿಕಾರ. ಭೈರಪ್ಪ ಈವರೆಗೆ ಒಟ್ಟು 23 ಕಾದಂಬರಿ ಬರೆದಿದ್ದಾರೆ. ದೇಶದ ಬೇರೆ ಬೇರೆ ಭಾಷೆಗಳಲ್ಲೂ ಭೈರಪ್ಪನವರ ಕಾದಂಬರಿಗಳ ಅನುವಾದ ಜನಪ್ರಿಯವಾಗಿವೆ. ಕಾದಂಬರಿಗಳ ಹೊರತಾಗಿ ಭೈರಪ್ಪ ರಚಿಸಿರುವುದು ಬೆರಳೆಣಿಕೆಯಷ್ಟು ಕೃತಿಗಳನ್ನು ಮಾತ್ರ. ಕಾದಂಬರಿಯಲ್ಲ, ಸಾಹಿತ್ಯ ಕೃತಿಗಳು. ಅವುಗಳಲ್ಲಿ ಸತ್ಯ ಮತ್ತು ಸೌಂದರ್ಯ, ಸಾಹಿತ್ಯ ಮತ್ತು ಪ್ರತೀಕ, ಕಥೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳು ಕಾದಂಬರಿಗಳಲ್ಲ, ಸಾಹಿತ್ಯದ ಕೃತಿಗಳು. ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ, ನಾಯಿ ನೆರಳು, ಮತದಾನ, ತಬ್ಬಲಿ ನೀನಾದೆ ಮಗನೇ ಕಾದಂಬರಿ ಬೆಳ್ಳಿ ತೆರೆಗೂ ಬಂದಿವೆ. ಈ ಸಿನಿಮಾಗಳಿಗೆ ಪ್ರಮುಖ ಪ್ರಶಸ್ತಿಗಳೂ ಬಂದಿವೆ. ಗೃಹಭಂಗ ಮತ್ತು ದಾಟುಗಳು ಧಾರಾವಾಹಿಗಳಾಗಿವೆ. ಭೈರಪ್ಪನವರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿಲ್ಲ. ಅವರು ಆ ಪ್ರಶಸ್ತಿಗೆ ಅರ್ಹರು ಎಂಬ ವಾದ ತುಂಬಾ ವರ್ಷಗಳಿಂದ ಚಾಲ್ತಿಯಲ್ಲಿದೆ. ಈಗ ಅವರಿಗೆ ಜ್ಞಾನಪೀಠಕ್ಕಿಂತಲೂ ಶ್ರೇಷ್ಠವಾದ ಸರಸ್ವತಿ ಸಮ್ಮಾನ್ ಪುರಸ್ಕಾರ ಸಿಗುತ್ತಿದೆ. ಪ್ರಶಸ್ತಿ ಪಡೆದ ನಂತರವೂ ಭೈರಪ್ಪನವರು ಬರೆಯುತ್ತಾರೆ, ಮೊದಲಿನಂತೆಯೇ ಬರೆಯುತ್ತಾರೆ. ಏಕೆಂದರೆ ಅವರಿಗೆ ಪ್ರಶಸ್ತಿ ಹೊಸದೇನೂ ಅಲ್ಲ. ವಿನಾಯಕ ಕೋಡ್ಸರ, ಸಂಪಾದಕೀಯ ವಿಭಾಗ, ಸುವರ್ಣ ವಾರ್ತೆ.